Hi, welcome to my channel Jaya Beyond. ಎಷ್ಟೋ ಸಲ ನಾನು ನನ್ನ ಮಕ್ಕಳನ್ನ ನನ್ನ ಕೆಲಸಕ್ಕೆ ಆ್ಯಡೇ ಮಾಡ್ಕೋತಾ ಇರಲಿಲ್ಲ. ಯಾಕಂದರೆ ಅವ್ರು ಮಾಡೋದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರಲಿಲ್ಲ. ಯಾಕಂದರೆ ಏನೇ ಮಾಡಿದ್ರು ಮತ್ತಿನ್ನೊಂದು ಸಲ ನಾವೇ ಮಾಡಬೇಕಾಗುತ್ತೆ, ನಾನೇ ಮಾಡಬೇಕಾಗುತ್ತೆ. ಅದರಿಂದ ಹಂಗೆ ಅಂದ್ಕೊಂಡು ಏನು ಮಾಡ್ತಾಯಿದ್ದೆ ನಾನು, ಕೆಲಸಕ್ಕೆ ಅವ್ರನ್ನ ಕರೀತಾನೆ ಇರಲಿಲ್ಲ. ಮಾಡಿದ್ರು ತಿರ್ಗಾ ಮಾಡಬೇಕು, ಅವ್ರ ಹತ್ರ ಮಾಡಿಸೋದು ವೇಸ್ಟು ಅಂತ. ಆದರೆ ಈಗ ಅನಿಸುತ್ತೆ, ಹಂಗೆ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಅವ್ರು ಕಲಿಯೋದೇ ಇಲ್ಲ. ಫಸ್ಟು ಏನು ಮಾಡ್ತಾರೆ, ಕಚ ಪಿಚ ಅಂತ ಹೆಂಗೆಂಗೋ ಮಾಡ್ತಾರೆ ಕೆಲಸನ. ನಾವು ಅದನ್ನು ಮನಸ್ಸಿಗೆ ಸಮಾಧಾನ ಇಲ್ಲದೆ ನಾವು ತಿರ್ಗಿ ಅವ್ರನ್ನ ಮಾಡೋದೇ ಬೇಡ ಅಂತ ಬಿಡಿಸ್ಬಿಟ್ರೆ ಏನಾಗುತ್ತೆ, ಅವ್ರು ಮಾಡೋದೇ ಬಿಟ್ಬಿಡ್ತಾರೆ, ಅಷ್ಟರಲ್ಲೇ ಇರ್ತಾರೆ. ಅದಕ್ಕೆ ಏನು ಅನಿಸುತ್ತೆ ಅಂತಂದರೆ, ಅವ್ರು ಫಸ್ಟ್ ಹೆಂಗಾದರೂ ಮಾಡ್ಕೊಳ್ಳಿ, ಸ್ಟಾರ್ಟಿಂಗ್ ಹೆಂಗಾದರೂ ಮಾಡಲಿ, ಇಷ್ಟು ಚೆನ್ನಾಗಿದ್ರು ಸರಿ, ಚೆನ್ನಾಗಿಲ್ಲ ಅಂದರೂ ಸರಿ ಮಾಡ್ಕೊಳ್ಳಿ. ಆಮೇಲೆ ನಾವು ಅದು ಸರಿಗೆ ಮಾಡಿಲ್ಲ ಅಂದರೆ ಇನ್ನೊಂದು ಸಲ ಮಾಡ್ಕೊಂಡ್ರೆ ಆಯಿತು. ಇಲ್ಲ ಅಂದರೆ ಫಸ್ಟ್ ಏನಾಗುತ್ತೆ ಅಂದರೆ ಆ ಥರ ಮಾಡೋದ್ರಿಂದ ಅವರು ಹೆಂಗೆಂಗೋ ಮಾಡ್ತಾರೆ. ಆಮೇಲೆ ಹೋಯ್ತಾ ಇದು ಇನ್ನೊಂದು ಚೂರು ಚೆನ್ನಾಗಿ ಮಾಡಬೇಕು, ಇನ್ನೊಂದು ಚೂರು ಚೆನ್ನಾಗಿ ಮಾಡಬೇಕು ಅನ್ನೋದು ಮೈಂಡಿಗೆ ಬರ್ತಾ ಯಾಕೆ ಹಿಂಗಾಗ್ತದೆ, ಲೈಟು ಒಂಥರ ಬ್ಲಿಂಕ್ ಆಗತ್ತೆ, ಒಂದು ಸಲ ಬ್ರೈಟ್ ಬರುತ್ತೆ, ಒಂದು ಸಲ ಈ ಥರ ಇದಾಗ್ತಾಯಿದೆ. ಏನಾಗುತ್ತೆ ಅಂದರೆ ಚೆನ್ನಾಗಿ ಮಾಡಲ್ಲ ಅಂತ ನಾವು ಬಿಟ್ಕೊಂಡು ಮಾಡ್ಕೊಳ್ತಾ ಹೋಗ್ತಾಯಿದ್ರೆ ಅವ್ರು ಮಾಡೋದು ಕಲಿಯೋದೂ ಇಲ್ಲ. ಜೊತೆಗೆ ಏನಾಗುತ್ತೆ ಅಂದರೆ ಅಷ್ಟರಲ್ಲೇ ಇರ್ತಾರೆ. ಮಾಡ್ತಾಯಿದ್ರೆ ಏನಾಗುತ್ತೆ, ನನಗೂ ಸ್ಟಾರ್ಟಿಂಗ್ ಹಂಗೆ ಅನ್ನಿಸ್ತಾಯಿತ್ತು. ಹೆಂಗೆಂಗೋ ಮಾಡ್ಬಿಡ್ತಾಯಿದ್ವಿ ಚಿಕ್ಕದ್ರಲ್ಲಿ, ಹೆಂಗೆಂಗೋ ನಮ್ಗೆ ಅದೆಲ್ಲ ಇಂಪಾರ್ಟೆಂಟ್ ಇಲ್ಲ, ಮಾಡಲೇಬೇಕು ಅಂತ. ಮಾಡ್ತಾ ಏನಾಗುತ್ತೆ ಅಂದರೆ ಇನ್ನು ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ ಏನಾಗುತ್ತೆ, ಚೆನ್ನಾಗಿ ಮಾಡೋದನ್ನು ಕಲಿತಾರೆ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಕಲಿಯೋದೇ ಇಲ್ಲ, ಮಾಡೋದು ಇಲ್ಲ, ಕಲಿಯೋದು ಇಲ್ಲ. ನಮಗೆ ಎಲ್ಲ ಬರ್ಡನ್ ಆಗ್ತಾ ಹೋಗುತ್ತೆ, ಹೋಯ್ತಾ ಎಲ್ಲವೂ ಫುಲ್ ಬರ್ಡನ್ ಆಗ್ತಾ ಹೋಗ್ತಾ ಇರುತ್ತೆ. ಏಜ್ ಆಯ್ತಾ ನಮಗೂ ಸ್ವಲ್ಪ ಕೆಲಸ ಮಾಡೋದು ಕಷ್ಟ ಆಗ್ತಾ ಇರುತ್ತೆ. ಆಮೇಲೆ ಅದೇ ಥರ ಇದ್ಬಿಟ್ರೆ ಮುಂದಕ್ಕೆ ತುಂಬ ತೊಂದರೆ ಆಗುತ್ತೆ. ಆ ಕಾರಣಕ್ಕೆ ಸ್ವಲ್ಪ ನನ್ನ ಮಗಳನ್ನಾಗಲಿ ಸ್ವಲ್ಪ ಕೆಲಸಕ್ಕೆ ಸೇರಿಸ್ಕೊತಾ ಇದ್ದೀನಿ. ಕೆಲವು ಹೆಂಗಸರುಗಳು ಕ್ಲೀನು ಅಂತ ತುಂಬ ಜಾಸ್ತಿ ಇದು ಮಾಡ್ತಾರೆ ನೋಡಿ. ಅವ್ರುಗಳಿಗೆ ಏನಾಗುತ್ತೆ ಪ್ರಾಬ್ಲಮ್ ಅಂದರೆ, ಅವ್ರ ಮಕ್ಳುಗಳಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಅವ್ರು ಕೆಲಸಕ್ಕೆ ಇನ್ವಾಲ್ವ್ ಮಾಡ್ಕೋತಾರಲ್ಲ. ಅಂದರೆ ಇದೇ ಥರ ಈಗ ನಾನು ಯೋಚನೆ ಮಾಡೋಣಲ್ಲ, ಅದೇ ಥರ ಅವ್ರುಗಳು ಏನು ಮಾಡ್ತಾರೆ, ಇವ್ರು ಚೆನ್ನಾಗಿ ಮಾಡಲ್ಲ, ನಾನು ಮಾಡೋ ಥರ ಮಾಡಲ್ಲ ಅಂತ ಹೇಳ್ಕೊಂಡು ಏನು ಮಾಡ್ತಾರೆ, ಕೆಲಸಕ್ಕೆ ಸೇರ್ಕೊಡಲ್ಲ, ಮನೆ ಕೆಲಸಕ್ಕೆ ಅವ್ರನ್ನ ಇನ್ವಾಲ್ವ್ ಮಾಡಲ್ಲ ಮಕ್ಕಳನ್ನ. ಅವಾಗ ಏನಾಗುತ್ತೆ ಅಂದರೆ ಅವ್ರುಗಳು ಅದೇ ಥರ ಕೆಲವು ಮಕ್ಳುಗಳು ಅವ್ರ ತಾಯಿ ತಂದೆನ ನೋಡಿಕೊಂಡು ತುಂಬ ನೀಟಾಗೂ ಕಲಿಬೋದು, ಕ್ಲೀನಾಗೂ ಕಲಿಬೋದು. ತಂದೆ ತಾಯಿ ನೋಡ್ಕೊಂಡು ನಮ್ಮಮ್ಮ ಅಪ್ಪ ಈ ಥರ ಕೆಲಸ ಮಾಡ್ತಿದ್ರು ಅವ್ರು ಕಲಿಬೋದು. ಇಲ್ಲ ಕೆಲವು ಮಕ್ಳು ಏನು ಮಾಡ್ತಾರೆ, ಅದಕ್ಕೆ ಉಲ್ಟಾ ಆಗ್ಬೋದು. ನಮ್ಮ ಲೈಫ್ ಸ್ಟೈಲು ನಮಗೆ ಎಂಡ್ ಆಗಬಾರ್ದು. ಅದು ನಾವೇನು ಕಲ್ತಿದ್ದೀವೋ ಅದನ್ನು ಮಕ್ಳಿಗೆ ಕಲಿಸ್ಬೇಕು. ಅವ್ರು ಚೇಂಜ್ ಆಗಬೇಕು. ಬರೀ ನಾವು ಅಷ್ಟೇ ಮಾಡ್ಕೊಂಡು ಹೋಗ್ತಾಯಿದ್ರೆ ಏನಾಗುತ್ತೆ ಅಂದರೆ ಅವ್ರುಗಳು ಕಲಿಯೋಲ್ಲ. ಇವ್ರು ಚೆನ್ನಾಗಿ ಕಲ್ತಿರ್ತಾರೆ, ಆದರೆ ಅವ್ರು ಉಲ್ಟಾ ಆಗ್ಬಿಟ್ಟಿರ್ತಾರೆ. ಇವ್ರಿಗೆ ಬೇಕು ಅಂತ ಅನ್ಸಲ್ಲ. ಈಗ ನಾವು ನೀಟ್ ನಮಗೆ ಬೇಕು ಅಂತ ಅನ್ನಿಸ್ತಾ ಇರುತ್ತೆ, ನಾವು ಕಲ್ತ್ಕೊಂಡು ಹೋಗಿರ್ತೀವಿ. ಆದರೆ ನಮ್ಮ ಮಕ್ಕಳನ್ನ ಇನ್ವಾಲ್ವ್ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಅದಕ್ಕೆ ಉಲ್ಟಾ ಆಗ್ಬೋದು. ಅವ್ರುಗಳಿಗೆ ಬೇಕು ಅಂತ ಅನ್ನಿಸ್ತಾ ಇರ್ಬೋದು. ಅದು ಮಾಡೋದು ತಾಯಿದಿರು ಮಾಡ್ತಾಯಿದ್ರೆ ಮಕ್ಳುಗಳು ಚೆಲ್ಲೋದು ಅಂಡೋದು ಮಾಡ್ತಾನೆ ಇರ್ತಾರೆ. ಏನಕ್ಕೆ ಅಂದರೆ ಅವ್ರಿಗೆ ಇಂಪಾರ್ಟೆಂಟ್ ಅಂತ ಅನಿಸಿರಲ್ಲ. ಅವ್ರನ್ನ ಒಂದು ಸಲ ಕೆಲಸಕ್ಕೆ ತೊಗೋತಾ ಇದ್ದರೆ ಮೆಲ್ಲಗೆ ಸ್ವಲ್ಪ ಗಬ್ಬಾಗಿ ಕೆಲಸ ಮಾಡ್ತಾರೆ. ಆಮೇಲೆ ನೀಟಾಗಿ ಮಾಡ್ತಾ ಕಲಿತಾ ಹೋಗ್ತಾ ಇದ್ದಾಗ ಈಗ ಅಲ್ಲಿ ಇಲ್ಲಿ ಬಿದ್ದಿರೋನ ಎತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಅವ್ರಿಗೂ ಕ್ಲೀನಾಗಿ ಇರಬೇಕು ಅಂತ ಮನ್ಸಿಗೆ ಬರುತ್ತೆ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಅದು ಅವ್ರ ಮನ್ಸಿಗೆ ಬರಲ್ಲ. ಹಂಗಾಗಿ ಏನು ಮಾಡಬೇಕು, ಬರೀ ನಾವು ಮಾಡೋದಲ್ಲ, ನಾವು ಕಲಿಯೋದಲ್ಲ, ಮಕ್ಳಿಗೆ ಕಲಿಸ್ಬೇಕು ಅಂದರೆ ನಾವು ನಮ್ಮ ಕೆಲಸಗಳಿಗೆ ಮಕ್ಕಳನ್ನು ಇನ್ವಾಲ್ವ್ ಮಾಡ್ಕೊಳ್ತೀವಿ. ಸ್ವಲ್ಪ ಅವ್ರು ನಮ್ಮ ಥರನೇ ಆಗಬೇಕಾಗಿಲ್ಲ. ಹೇಳಬೇಕು ಅಂದರೆ ನಾವು ಮಾಡೋಷ್ಟೇ ಮಾಡಿಲ್ಲ ಅಂದ್ರೂ ಸ್ವಲ್ಪ ಆದರೂ ನಾವು ಏನು ಮಾಡ್ತಾಯಿದ್ದೀವಿ ಅದಕ್ಕೆ ಸಪೋರ್ಟ್ ಮಾಡೋದನ್ನ ಕಲ್ತಿರಬೇಕು. ಅಂದರೆ ನಮ್ಮ ಕೈಲಿ ಆಗದೇ ಇದ್ದಾಗಾದ್ರೂ ಮನೆಯೇ ನೀಟಾಗಿ ಇಟ್ಕೊಳ್ಳೋಕ್ಕೆ ಅವರು ಕಲ್ತಿರಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ನಾವು ಸ್ವಲ್ಪ ಹೇಳ್ಕೊಡ್ಬೇಕು, ಮನೆ ಕೆಲಸಕ್ಕೆ ಇನ್ವಾಲ್ವ್ ಮಾಡ್ಕೋಬೇಕು. ಹುಡುಗ ಆಗಲಿ ಹುಡುಗಿ ಆಗಲಿ. ನಮ್ಮ ಮನೇಲಿ ನನ್ನ ಮಗ ಸ್ವಲ್ಪ ಮಾಡ್ತಾನೆ, ಆದರೆ ಮಗಳು ಆ ಥರ ಇನ್ನೂ ಬರ್ತಾಯಿಲ್ಲ. ಅವಳು ಇನ್ನೂ ಚಿಕ್ಕವಳಲ್ಲ ಅಂತ ಸ್ವಲ್ಪ ಬಿಟ್ಟಿದ್ದೀನಿ. ಆದರೆ ಮುಂದಕ್ಕೆ ಅವಳಿಗೂ ಸ್ವಲ್ಪ ಜಾಸ್ತಿನೇ ತೊಗೋಬೇಕು. ಯಾಕೆಂದರೆ ಅವಳು ಸ್ವಲ್ಪ ಲೇಜಿ ಥರ ಆಡ್ತಾಯಿದ್ದಾಳೆ. ಅವಳನ್ನ ಇನ್ವಾಲ್ವ್ ಮಾಡ್ಕೋಬೇಕು ನನ್ನ ಕೆಲಸದಲ್ಲಿ. ಅವಳನ್ನ ಬದಲಾಯಿಸೋಕೆ ಇದೆ ಇನ್ನೂ. ನನ್ನ ಮಗ ಸ್ವಲ್ಪ ಓಕೆ, ಇದಿಲ್ಲ, ಅಷ್ಟು ಬರಲ್ಲ ಅಂದ್ರೂ ಹೇಳೋ ಮಾತಾದರೂ ಕೇಳ್ತಾನೆ ಸ್ವಲ್ಪ. ಹಂಗಾಗಿ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದ್ರ ಬಗ್ಗೆ. ಆದರೆ ನನ್ನ ಮಗಳನ್ನ ಚೇಂಜ್ ಮಾಡಬೇಕು. ಅದು ಇನ್ನೂ ಚಿಕ್ಕದು ಅಂತ ಸ್ವಲ್ಪ ಬಿಟ್ಟಿದ್ದೀನಿ. ಇನ್ನು ಹೆಣ್ಮಕ್ಳಿಗಿಂತ ಹೆಚ್ಚಿಗೆ ಗಂಡು ಮಕ್ಳಿಗೆ ಕಲಿಸೋದೇ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಯಾಕೆಂದರೆ ಅವ್ರಿಗೆ ಹೆಂಗೆ ಸೋಂಬೇರಿಗಳಾಗಿ ಹೋದ್ರೂ ಗಂಡನ ಮನೆಗೆ ಸುಮ್ಮನೆ ಬಿಡಲ್ಲ, ಅವ್ರನ್ನ ಮಾಡಲೇಬೇಕು. ಯಾಕೆಂದರೆ ಅತ್ತೆ ಮನೆಯಲ್ಲಿ ಲೇಜಿಯಾಗಿರ್ತೀನಿ ಅಂತ ಚಾನ್ಸೇ ಇಲ್ಲ. ಅವ್ರು ಎಲ್ಲ ಕೆಲಸನೂ ಮಾಡಲೇಬೇಕು. ಹಂಗಾಗಿ ಗಂಡು ಮಕ್ಳುಗಳಿಗೆ ಹಂಗಿಲ್ಲ ಅಲ್ಲ, ಹೆಣ್ಣು ಮಕ್ಕಳು ಕಲಿಯೋದು ಇಂಪಾರ್ಟೆಂಟ್. ಯಾಕೆಂದರೆ ತಂದೆ ಮನೆಗೆ ಹೋದ್ಮೇಲೆ
ಗೊತ್ತಿಲ್ಲ ಅಂದರೆ ಏನು ಗೊತ್ತಿಲ್ಲ ಅಂದರೆ ಕಷ್ಟ. ಅಡುಗೆ ಗಿಡಿಗೆ ಏನು ಸ್ವಲ್ಪವೂ ಗೊತ್ತಿಲ್ಲ ಅಂದರೆ ಕಷ್ಟ ಆಗುತ್ತೆ. ಆದರೆ ಅವ್ರು ಮಾಡಲೇಬೇಕು. ನಮಗೆ ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟ್ ಅವ್ರು ಅತ್ತೆ ಆದರೂ ಹೇಳ್ಕೊಡ್ತಾರೆ, ಕಲ್ತ್ಕೊಳ್ತಾರೆ. ಅಂದರೆ ಗಂಡು ಮಕ್ಳ ವಿಷಯದಲ್ಲಿ ಹಂಗಿಲ್ಲ. ನೋಡ್ಕೊಂಡು ಸುಮ್ಮನೆ ಬಿಟ್ಬಿಟ್ಟು ಹೋದರೆ ಗಂಡು ಮಕ್ಳಿಗೆ ನೆಸೆಸಿಟಿ ಇಲ್ಲ ಕೆಲಸಗಳು ಕಲಿಯೋದು ಅಂತ ಅವ್ರು ಹಂಗೇ ಇರ್ತಾರೆ. ಆ ಕಾರಣಕ್ಕೆ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ಆದರೂ ಗಂಡು ಮಕ್ಕಳನ್ನೇ ಜಾಸ್ತಿ ಹೋಗಬೇಕು. ಮಾಡಲ್ಲ ಹೋಗ. ನಾಟ್ ಯು ನಿಶ್ಚಯ್, ಐ ಆಮ್ ಟೇಕಿಂಗ್ ಹರ್. ಲೇಡೀಸ್ ಬೆಲ್ಟ್ ಹಾಕೊಂಡು ಶಾರ್ಟ್ ಹಾಕ್ಲಿಕ್ಕೆ ಲೇಡೀಸ್ ಬೆಲ್ಟ್ ಹಾಕ್ಕೊಂಡು ನೈಟ್ ಯೂಸ್ ಮಾಡೋದ್ರಲ್ಲ ಜ್ಞಾನ ಇಲ್ಲ. ಏನೋ ಒಂದು ಹಾಕೊಂಡ್ರೆ ಆಯಿತು. ನನಗೆ ಬೆಲ್ಟ್ ಎಲ್ಲ ಐತೆ, ಬೆಲ್ಟ್ ಐತೆ, ಒಂದು ಸಿಕ್ಕೋಲ್ಲ ಅಂತ ಯೋಚನೆ ಮಾಡ್ತಾರೆ. ತಂದ್ರೆ ತಗೊಂಡು ಯೂಸ್ ಮಾಡ್ತೀನಿ. ಅಕ್ಕಿ ತೊಳಿತಾ ಇದ್ದೀನಿ. ಏನಕ್ಕೆ ಅಂದರೆ ಶಾವಿಗೆನ ಅವಾಗವಾಗ ಮನೇಲಿ ಮಾಡಲೇಬೇಕು. ಅಕ್ಕಿ ಶಾವಿಗೆ ಏನಿದೆ ನಮ್ಮ ಮನೇಲಿ ಅವಾಗವಾಗ ಮಾಡಬೇಕು. ಇಲ್ಲಾಂದರೆ ಅವ್ರ ಕ್ಲಾಸ್ ಟೀಚರ್, ಲಹರಿ ಕ್ಲಾಸ್ ಟೀಚರ್ ಏನಿದ್ರು ಹೇಳಿ ಕಳಿಸ್ತಾರೆ. ಯಾಕೆ ನಿಮ್ಮಮ್ಮ ಶಾವಿಗೆ ಮಾಡ್ತಾನೇ ಇಲ್ಲ ಕೇಳು. ನಾನು ಕೇಳಿದೆ ಅಂತ ಹೇಳ್ಬೇಡ, ಏನಕ್ಕೆ ಮಾಡ್ತಾಯಿಲ್ಲ ಅಂತ ಕೇಳು ಅಂತ. ಅಕ್ಕಿ ತೊಳೆದು ಒಣಗಾಕೋಕ್ಕೆ ಆಗ್ತಾ ಇರಲಿಲ್ಲ, ಮಳೆಯಿಂದ ಬಿಸಿಲು ಬೇರೆ ಇಲ್ಲ ಸರಿಗೆ ಅಂದ್ಬಿಟ್ಟು ಸ್ವಲ್ಪ ದಿನ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೆ. ಅಕ್ಕಿ ಹಸಿಟ್ಟು ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಹಂಗಾಗಿ ಸ್ವಲ್ಪ ದಿನ ಮಾಡಲಿಲ್ಲ. ದಿನ ಬಿಟ್ಟು ದಿನ ಹೇಳಿ ಕಳಿಸ್ತಾನೇ ಇದ್ದಾರೆ, ಶಾವಿಗೆ ಯಾಕೆ ಮಾಡ್ತಾಯಿಲ್ಲ ಕೇಳು ನಿಮ್ಮ ಅಮ್ಮನ್ನ ಅಂತ. ಅದಕ್ಕೆ ಇವತ್ತು ಅಕ್ಕಿ ತೊಳೆದು, ಬಿಸಿಲಿದೆ ಸ್ವಲ್ಪ, ಅಕ್ಕಿ ತೊಳೆದು ಒಣಗಾಕಿ ಸ್ವಲ್ಪ ಬಿಡಿಸಿ ಶಾವಿಗೆ ಮಾಡಬೇಕು. ಇಪ್ಪವು ಅಕ್ಕಿ ಏನಿದೆಯೋ ಇದನ್ನು 2 ಸಲ ತೊಳೆದ್ರೆ ಸಾಲಲ್ಲ, ಒಂದು 6-7 ಸಲನೇ ತೊಳಿಬೇಕು. ಆಗಲೇ ಸ್ವಲ್ಪ ಕ್ಲೀನ್ ಆಗೋದು. ಇಲ್ಲ ಅಂದ್ರಂತೂ ಕ್ಲೀನ್ ಆಗೋದೇ ಇಲ್ಲ. ನನಗೆ ಸರಿಯಾಗಿ ಕೇರೋಕ್ಕೂ ಕ್ಲೀನಾಗಿ ಬರೋಲ್ಲ. ಹಂಗಾಗಿ ಸ್ವಲ್ಪ ಜಾಸ್ತಿ ತೊಳಿತೀನಿ. ಶಾವಿಗೆ ಮಾಡಿದಾಗ ನಮ್ಮ ಲಹರಿಗೆ ಒಂದು ಬಾಕ್ಸು, ಅವ್ರ ಕ್ಲಾಸ್ ಟೀಚರ್ಗೆ ಒಂದು ಬಾಕ್ಸ್ ಸಪ್ರೇಟಾಗಿ ಹಾಕಿ ಕಳಿಸ್ತೀನಿ. ಈ ಶಾವಿಗೆ ಫುಲ್ ಡಿಮ್ಯಾಂಡು. ನನ್ನ ಕೆಳಗಡೆ ಮನೆಯವ್ರಿಗೆ ಹೋಗಿದ್ದು ಫ್ರೆಂಡು, ಈಗ ಅವ್ರ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರು. ಅವ್ರಿಗೂ ಅಷ್ಟೇ ಶಾವಿಗೆ ಮಾಡಿದ್ರೆ ಅವ್ರಿಗೂ ಕೊಡಬೇಕು. ಅವಾಗ ಅವರು ಇಷ್ಟಪಡ್ತಾರೆ. ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅದು ಶಾವಿಗೆ. ಜನ ನಮ್ಮನ್ನು ನೋಡೋಕ್ಕೆ ಸಾವಿರಾರು ಕೆಲಸ ಮಾಡಬೇಕು. ನಾವು ಜನನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಏನೇನೇನೋ ವಿಚಿತ್ರ ಮಾಡ್ತಾರೆ. ಅಂಥದ್ರಲ್ಲಿ ನಿನ್ನ ಮುಖ ತೋರಿಸ್ಬಿಟ್ರೆ ಜನಕ್ಕೇನೋ ಬಂಗಾರ ಸಿಕ್ತು ಅನ್ನೋಷ್ಟು ಖುಷಿಯಾಗೋಯ್ತದ. ಅಷ್ಟೊಂದು ಓವರಾಗಿ ತೊಗೋಬಾರ್ದು ಲಹರಿ. ಎಲ್ಲನೂ ಫ್ರೀಯಾಗಿರಬೇಕು. ಊಟ ಈಗ ಎದ್ದ ಮಖ ತೊಳೆದಾಯ್ತಾ? ಆಯ್ತು, ಹಾಕ್ಕೊಡ್ತೀನಿ ನೀರು. ಅವ್ರನ್ನೊಬ್ರು ನೋಡಲಿ ಅನ್ನೋ ಕಾರಣಕ್ಕೆ ವಿಚಿತ್ರ ಆ್ಯಕ್ಟಿಂಗ್ಗಳೆಲ್ಲ ಮಾಡ್ತಾ ಕೂತವ್ರೆ. ನೀನು ಎಲ್ಲಿ ನಾನು ನೋಡ್ಬಿಡ್ತಾರೋ, ಎಲ್ಲಿ ನಾನು ಮುಖ ನೋಡ್ಬಿಡ್ತಾರೋ, ಜನ ಕಾಯ್ತಾ ಇರ್ತಾರ ನನ್ನ ಮುಖ ನೋಡೋಕ್ಕೆ ಅನ್ನೋಕ್ಕಾರ ಬಚ್ಚಿಟ್ಕೊತಾ ಇರ್ತೀಯ. ಫಿಶ್ ಸ್ಟಾಲ್ಗೆ ಹೋಗಿದ್ದೆ. ಅಲ್ಲೊಬ್ಬ ವ್ಯಕ್ತಿ ಬಂದು ಮಾತಾಡ್ತಾ ಇದ್ದ, ಅಂದರೆ ಬೈಕೊತಾ ಇದ್ದ. ಏನಪ್ಪ ಬರೀ ಹೆಂಗಸ್ರುಗಳಿಗೆ ಕೊಡ್ತಾ ಇದೆಯಾ? ಈಗ ನಿಂತಿದ್ದೀವಿ, ನಮಗೆ ನೋಡ್ತಾನೆ ಇಲ್ಲ ನೀನು. ಏನೋ ಮನೆಯಲ್ಲಿ ಹೆಂಗಸ್ರುಗಳು ಅಡುಗೆ ಮಾಡಿಬಿಡ್ತಾರೆ, ಕೂತ್ಕೋತಾರೆ ಆರಾಮಾಗಿ. ಗಂಡಸ್ರುಗಳ ಕಷ್ಟ ಏನು ಗೊತ್ತು? ಎಷ್ಟೆಷ್ಟು ದೂರ ಗಾಡಿ ಓಡಿಸ್ಬೇಕು ನಾವು, ಹೆಂಗೆ ಮೈ ನೋವು ಬರುತ್ತೆ ನಮಗೆ. ಏನು ಅಡುಗೆ ಮಾಡ್ತಾರೆ, ಹೆಂಗಸ್ರು ಸುಮ್ಮನೆ ಕೂತ್ಬಿಡ್ತಾರೆ ಅಂತ. ಗಂಡು ಮಕ್ಳುಗಳನ್ನ, ಪ್ರತಿ ಮಕ್ಳುಗಳನ್ನ, ಅಂದರೆ ಗಂಡು ಹುಡುಗ ಆಗಲಿ ಹುಡುಗಿ ಆಗಲಿ, ಮನೆ ಕೆಲಸದಲ್ಲಿ ಈ ಥರ ಕೊಡೋದ್ರಿಂದ ಅಥವಾ ಇನ್ವಾಲ್ವ್ ಮಾಡೋದ್ರಿಂದ ಅವ್ರಿಗೆ ಮನೆ ಕೆಲಸಗಳು ಏನೇನು ಇರುತ್ತೆ, ಹೆಂಗಸ್ರುಗಳು ಬೆಳಗಿನ ಸಂಜೆ ತನಕ ಏನೇನು ಮಾಡ್ತಾರೆ ಅನ್ನೋದಾದ್ರೂ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಅವ್ರಿಗೆ ಅರ್ಥನೇ ಆಗಲ್ಲ. ಆರಾಮಾಗಿರ್ತಾರೆ ಹೆಂಗಸ್ರುಗಳು ಮನೆ ಒಳಗೆ. ಅವ್ರಿಗೇನು ಕಷ್ಟ, ಅವ್ರಿಗೇನು ಕೆಲಸ, ಆ ಥರನೇ ಗಂಡು ಮಕ್ಳುಗಳು ಯೋಚನೆ ಮಾಡೋದು. ಅದೆಲ್ಲ ಬಿಡಬೇಕು ಅಂದರೆ ನಾವು ಮನೆಯಲ್ಲಿ ಅವ್ರನ್ನೂ ಇನ್ವಾಲ್ವ್ ಮಾಡ್ಕೋಬೇಕು. ಅಲ್ಲಿ ಇಲ್ಲಿ ಬಿಸಾಕ್ತಾರಲ್ಲ ಅದನ್ನೆಲ್ಲ ಹಾಯೋದು. ಅಟ್ಲೀಸ್ಟು ಏನು ಮಾಡ್ತಾರೆ, ಯೂನಿಫಾರ್ಮ್ ತೆಗೆಯೋದು ಅಲ್ಲಿ ಬಿಸಾಕೋದು, ಸಾಕ್ಸ್ ತೆಗೆಯೋದು ಇಲ್ಲಿ ಬಿಸಾಕೋದು, ಬುಕ್ ತೊಗೊಳೋದು ಹಂಗೆ ಬಿಸಾಕ್ಬಿಟ್ಟು ಹೋಗೋದು. ಅದನ್ನೆಲ್ಲ ಎತ್ತೋಕೇನೆ ನಾನು ಮನೆ ಒಳಗೆ 10 ಕಿಲೋಮೀಟ್ರ್ ನಡೆದಷ್ಟು ಕಷ್ಟ ಆಗ್ತಾ ಇರುತ್ತೆ. ಮನೇಲಿ 10 ಕಿಲೋಮೀಟ್ರ್ ನಡೆದೇನೋ ಅನ್ನೋ ಥರ. ನಮ್ಮ ಮನೆಯವರು ಅಷ್ಟೇ, ಬಂದ ತಕ್ಷಣವೇ ಚೆನ್ನಾಗಿ ಬೈತಾ ಇರ್ತಾರೆ. ಅಲ್ಲಿ ಇಲ್ಲಿ ಬಿಸಾಕಿದ್ರೆ ಸ್ವಲ್ಪ ಬೈತಾರೆ, ಎತ್ತಿಕ್ಕಿ ಮಾಡಿ. ಅವರು ಚೆಲ್ತಾರೆ, ಇಲ್ಲ ಅಂತಲ್ಲ. ಅವರು ಆ ಕಡೆ ಈ ಕಡೆ ಎಲ್ಲ ಟವಲ್ ಗಿವಲೆಲ್ಲ ಬಿಸಾಕ್ಬಿಟ್ಟೆ ಹೋಗ್ಬಿಟ್ಟಿರ್ತಾರೆ. ಒಂದೊಂದು ಸಲ ಅಲ್ಲ, ಒಂದೊಂದು ಸಲ ಎತ್ತಿಕ್ತಾರೆ ಅಷ್ಟೇ. ಎಲ್ಲ ಟೈಮಲ್ಲಿ ಬಿಸಾಕೋದೇ ಕೆಲಸ. ಆದರೂ ಪಾಪ ಬೆಳಗಿಂದ ತುಂಬ ಕೆಲಸ ಮಾಡಿರ್ತಾರೆ. ಕೆಲಸಕ್ಕೆ ಹೋಗೋಷ್ಟರಲ್ಲಿ ತುಂಬ ಕೆಲಸ ಮಾಡಿರ್ತಾರಲ್ಲ, ನಾನು ಅವ್ರಿಗೆ ಎಕ್ಸ್ಕ್ಯೂಸ್ ಕೊಡ್ತೀನಿ.
ಆದರೆ ಮಕ್ಳುಗಳು ಅಷ್ಟೇ ಸ್ಕೂಲ್ಗೆ ಹೋಗೋ ಅರ್ಜೆಂಟಲ್ಲಿ ಇರ್ತವೆ, ಒಂದೊಂದು ಬಿಟ್ಬಿಡ್ತಾರೆ. ಆ ಟೈಮಲ್ಲಿ ಹೇಳೋಕ್ಕಾಗಲ್ಲ. ಕಣ್ಣು ನಾವು ನೋಡೋಷ್ಟಲ್ಲ ಅದನ್ನೆಲ್ಲ ನೋಡೋಷ್ಟಲ್ಲ ಅವ್ರು ಸ್ಕೂಲ್ಗೆ ಹೋಗೋ ಟೈಮೇ ಬಂದುಬಿಟ್ಟಿರುತ್ತೆ. ಏನೇನು ಕೆಲಸ ಕೊಟ್ಟವ್ರೆ ನೋಡೋಷ್ಟಕ್ಕೆ ಟೈಮ್ ಬಂದುಬಿಟ್ಟಿರ್ತಾರೆ. ಎಲ್ಲ ಕೆಲಸ ಕೊಟ್ಟೋಗಿರ್ತಾರೆ, ಎಲ್ಲರೂ ಸೇರಿಕೊಂಡು ಮಾಡ್ತಾ ಕೂತಿರ್ಬೇಕು. ಅಟ್ಲೀಸ್ಟ್ ಮನೇಲಿದ್ದಾಗಾದ್ರೂ ಅವ್ರಗಳಿಗೆ ಈ ಥರ ಕೆಲಸ ಕೊಟ್ಟರೆ ಗೊತ್ತಾಗುತ್ತೆ ಹೆಂಗಸ್ರಿಗೆ ಎಷ್ಟು ಕೆಲಸ ಇರುತ್ತೆ ಅಂತ. ಏನು ಅಡುಗೆ ಮಾಡ್ತಾರೆ ಕೂತ್ಕೊಂಡ್ಬಿಡ್ತಾರೆ ಹೆಂಗಸರು. ಆ ಥರ ಕೆಲಸ ಕೊಡೋದ್ರಿಂದ ಗೊತ್ತಾಗುತ್ತೆ ಮಾಡೋದು ಎಷ್ಟು ಕಷ್ಟ ಅಂತ. ಮಾಡೋದು ಕಷ್ಟ ಗೊತ್ತಾದರೆ ಅವ್ರು ಚೆಲ್ಲೋದು ಅಂಡೋದೆಲ್ಲ ಬಿಡ್ತಾರೆ. ಮನೇಲಿದ್ರಂತೂ ಪದೇ ಪದೇ ಅಮ್ಮ ನಂಗೆ ಅದು ಬೇಕು, ಏನಾದ್ರು ತಿನ್ನಕ್ಕಿದೆಯಾ, ಈಗ ತಾನೇ ನಾಷ್ಟ ಮಾಡ್ದೆ, ಆಗಲೇ ಏನಾದ್ರು ತಿನ್ನಕ್ಕಿದೆಯಾ ಅಂತ ಕೇಳಕ್ಕೆ ಬಂದ. ಒಂದು ಅರ್ಧ ಗಂಟೆ ಆಯಿತು ಅಷ್ಟೇ ಟಿಫನ್ ಮಾಡಿ, ಆಗಲೇ ತಿನ್ನಕ್ಕೆ ಏನಾರು ಬೇಕಂತ ಸೀಬೆಕಾಯಿ ಕುಯ್ದು ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.